ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಆಕಾಶ್ ಕಿಚನ್. ನಾನಿವತ್ತು ಬೆಳ್ಳುಳ್ಳಿ ಕಬಾಬ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು, ಎಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. 1/2 kg ಚಿಕನ್ ತಗೊಂಡಿದ್ದೀನಿ. ಇದಕ್ಕೀಗ ಒಂದು 4 ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಎರಡು ಚಕ್ಕೆ, 2 ಲವಂಗ, ಸ್ವಲ್ಪ ಕರಿಬೇವು, ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದನ್ನು ಇವಾಗ ರುಬ್ಕೊಂಬರ್ತೀನಿ. ನೀರು ಹಾಕ್ಬೇಡಿ, ಹಂಗೆ ರುಬ್ಕೊಬರ್ರಿ. ನೋಡಿ, ಇದನ್ನು ರುಬ್ಕೊಂಬಂದಿದ್ದೀನಿ. ಇವಾಗ ನಾನು ಚಿಕನ್ಗೆ ಹಾಕಂತ ಇದ್ದೀನಿ. ನೋಡಿ, 1 ಸ್ಪೂನ್ ಕಾರ್ನ್ಫ್ಲೋರ್ ಅಂದರೆ ಜೋಳದ ಹಿಟ್ಟು, 1 ಸ್ಪೂನ್ ಮೈದಾ ಹಿಟ್ಟು, 1 ಸ್ಪೂನ್ ಕಡಲೆ ಹಿಟ್ಟು, 1 ಸ್ಪೂನ್ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಅರಿಶಿನ, 1 ಕೋಳಿ ಮೊಟ್ಟೆ, ಸ್ವಲ್ಪ ಕಸೂರಿ ಮೇಥಿ. ಇದೆಲ್ಲ ಇವಾಗ ಕಲಸಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಇದನ್ನು ಮಿಕ್ಸ್ ಮಾಡಿ ಎಲ್ಲ ನ್ಯಾಚುರಲ್ಲೇ, ಯಾವುದೋ ಬೇರೆ ಕಲರ್ ಯಾವುದೂ ಹಾಕಿಲ್ಲ, ಎಲ್ಲ ನ್ಯಾಚುರಲ್ ಇರೋದು ಹಾಕಿದ್ದೀವಿ. ಕಲಸಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಸೈಡ್ಗೆ ಇಡೋಣ. ಸ್ವಲ್ಪ ಮ್ಯಾರಿನೇಟ್ ಆಗಲಿ, ಉಪ್ಪು ಖಾರ ಅದೆಲ್ಲ ಇದಾಗಲಿ. ನೋಡಿ, ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದು 10 ನಿಮಿಷ ಮ್ಯಾರಿನೇಟ್ ಆಗಲಿ, ಸೈಡ್ಗೆ ಇಟ್ಕೊಳ್ಳೋಣ. ಹೇಗೆ ಮಾಡೋದಂತ ನೋಡೋಣ. ಸ್ವಲ್ಪ ಒಂದು 2 ಸ್ಪೂನ್ ಮೊಸರು ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಆಗಲಿ. ನೋಡಿ, ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನ್ ಇಟ್ಟು 10 ನಿಮಿಷ ಆಗಿದೆ. ಇವಾಗ ಒಂದೊಂದೇ ಹಾಕಂತ ಇದ್ದೀನಿ. ನೋಡಿ, ಇದು ಆಗಲಿ. ಇದು ಸ್ವಲ್ಪ ಒಂದು ಸೈಡ್ ಬೆಂದಾದ್ಮೇಲೆ ಒಂದು ಸೈಡ್ ತಿರುವಾಕೋಣ. ಇದೊಂದು 10 ನಿಮಿಷ ಇದರಲ್ಲಿ ಬೇಯಲಿ ಎಣ್ಣೆ ಒಳಗೆ. ನೋಡಿ, ಇವಾಗ ಆಗಿದೆ. ಒಂದು ತಿರುವಾಕಂತ ಇದ್ದೀನಿ. ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ, ಬೇಯಿಸ್ಕೊಳ್ಳಿ ಎಣ್ಣೆಯಲ್ಲಿ. ಇದು ಈ ಕಡೆ ಸೈಡು ಬೇಯಲಿ ಸ್ವಲ್ಪ. ನೋಡಿ, ಇದು ಆಗಿದೆ. ಇದು ನಾನು ಇವಾಗ ತೆಗಿತಿದ್ದೀನಿ. ನೋಡಿ, ಯಾವುದೇ ನ್ಯಾಚುರಲ್ ಕಲರ್, ಯಾವುದೂ ನಾವು ಕಲರ್ ಯಾವುದು ಮಿಕ್ಸ್ ಮಾಡಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂದ್ಸಲ ಟ್ರೈ ಮಾಡಿ, ಖಂಡಿತ ಎಲ್ರಿಗೂ, ಮಕ್ಳಿಗೂ ಇಷ್ಟ ಆಗುತ್ತೆ. ನಾವು ಖಾರನೂ ಜಾಸ್ತಿ ಮಿಕ್ಸ್ ಮಾಡಿಲ್ಲ ಇದರಲ್ಲಿ. ನೋಡಿ, ಮತ್ತೊಂದು ಸಲ ಹಾಕೊಂತ ಇದ್ದೀನಿ ನಾನು. ನೋಡಿ, ಇದಿಷ್ಟೇ ಆಗಿದೆ. ಇದು ನಾನು ಟರ್ನ್ ಮಾಡ್ತಾಯಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಇದಾಗಿದೆ. ಇದು ಸ್ವಲ್ಪ ಮೇಲೆ ಕರಿಬೇವು. ಸಿಂಪಲ್ ರೆಸಿಪಿ. ನೀವು ಒಂದ್ಸಲ ಮನೆಗೆ ಟ್ರೈ ಮಾಡಿ. ರಸಮ್ ಜೊತೆ, ಬೇಳೆ ಸಾರು ಜೊತೆ, ಮತ್ತು ಚಟ್ನಿ, ಟೊಮೊಟೊ ಚಟ್ನಿ, ಈ ಥರ ಸೈಡ್ ಡಿಶ್ ತುಂಬ ಚೆನ್ನಾಗಿರುತ್ತೆ.